ಎಲ್ಲರಿಗೂ ನಮಸ್ಕಾರ. ಮಾನ್ಯ ಹೆಸ್ಕಾಂ MD ಅವರಿಗೆ ಸಾಮಾನ್ಯ AW ಅವರಾಗಿರುವಂತಹ ಕಾಡ್ರಕೊಪ್ಪ ಅವರ ಮೂಲಕ ಮನವಿಯನ್ನ ಸಲ್ಲಿಸ್ತಾ ಇದ್ದೀವಿ. ಮಾನ್ಯ ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಅವರಿಗೂ ಕೂಡ ಇವರ ಮೂಲಕನೇ ಮನವಿಯನ್ನ ಸಲ್ಲಿಸ್ತಾ ಇದ್ದೀವಿ. ಈ ಭಾಗದ ರೈತರ ಬೇಡಿಕೆ ಏನಿದೆ ಅಂದ್ರೆ, ಏನು 3 ಫೇಸ್ ವಿದ್ಯುತ್ ಅನ್ನ ನಿರಂತರವಾಗಿ 7 ಗಂಟೆ ಕೊಡಬೇಕು ಅಂತ ಹೇಳಿ ಸರ್ಕಾರದ ಆದೇಶ ಇದ್ರೂ ಕೂಡ ಕುಡಚಿ ಮತಕ್ಷೇತ್ರದಲ್ಲಿ 3 ಫೇಸ್ ವಿದ್ಯುತ್ ಅನ್ನ ನಿರಂತರ 7 ಗಂಟೆ ಕೊಡ್ತಾ ಇಲ್ಲ. 4 ರಿಂದ 5 ಬಾರಿ ವಿದ್ಯುತ್ ಅಲ್ಲಿ ಪೂರೈಕೆಯಲ್ಲಿ ವ್ಯತ್ಯಯ ಆಗ್ತಾ ಇದೆ. ಸರ್ಕಾರದ ಆದೇಶಕ್ಕೆ ವಿರುದ್ಧವಾಗಿ ಅಧಿಕಾರಿಗಳು ನೀವು ಇಲ್ಲಿ ಕೆಲಸ ಮಾಡ್ತಾ ಇದ್ದೀರಿ ಅಂತ ಹೇಳಿ ಆರೋಪವನ್ನ ಮಾಡ್ತಾ ಇದ್ದೀವಿ. ಅದೇ ರೀತಿ ಉಣ್ಣಿ ಬಸವೇಶ್ವರ ತೋಟದಲ್ಲಿ ಸುಮಾರು ಆ ಸರ್ಕ್ಯೂಟ್ಗೆ 170ಕ್ಕಿಂತ ಹೆಚ್ಚು ಟ್ರಾನ್ಸ್ಫಾರ್ಮರ್ಗಳು ಇದ್ರೂ ಸಹ ಅಲ್ಲಿಗೆ ಟಾರ್ಗೆಟ್ ಫಿಕ್ಸ್ ಮಾಡಿರುವಂತದ್ದು ಆ ಸರ್ಕ್ಯೂಟ್ಗೆ ಕೇವಲ 40 ಆಂಪ್ಸ್ ಮಾತ್ರ. ಆ 40 ಆಂಪ್ಸ್ ಟಾರ್ಗೆಟ್ 170 TCಗಳಿಗೆ ಸಾಕಾಗೋದಿಲ್ಲ. ಅದನ್ನ 80 ಆಂಪ್ಸ್ ಮಾಡಬೇಕು. ಅದೇ ರೀತಿ ನಮ್ಮ ಆರೋಗ್ಯರಿಯ ಎಷ್ಟು ವಾರ್ಡ್ ನಂಬರ್ ಅದು ಕುರುಬಗೋಡಿ ಭಾಗಕ್ಕೆ ಕೇವಲ 20 ಆಂಪ್ಸ್ ಅನ್ನ ಕೊಟ್ಟಿದ್ದೀರಿ. ಅದು ಸಾಕಾಗೋದಿಲ್ಲ. ಅದನ್ನ 40 ಆಂಪ್ಸ್ ಮಾಡಬೇಕು ಅನ್ನುವಂಥದ್ದು ಬೇಡಿಕೆ ಇದೆ. ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ನಿರಂತರ 7 ಗಂಟೆ 3 ಫೇಸ್ ವಿದ್ಯುತ್ ಗುಣಮಟ್ಟದ ವಿದ್ಯುತ್ ಬರ್ತಿತ್ತು. ಪ್ರತಿದಿನ ರಾತ್ರಿ 12 ಗಂಟೆ ನಿರಂತರವಾಗಿ ಸಿಂಗಲ್ ಫೇಸ್ ವಿದ್ಯುತ್ ಇರ್ತಿತ್ತು. ಮುಗಳಕೋಡದ ಉಣ್ಣಿ ಬಸವೇಶ್ವರ ತೋಟಕ್ಕೆ 3 ತಿಂಗಳಿಂದ ರಾತ್ರಿ ವಿದ್ಯುತ್ ಇಲ್ಲ. ಹೇಳಿದ್ರೆ ಆ ಹುಕ್ ಹಾಕಿ ನೀವು ಮೋಟರ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀರಿ ಅಂತ ಆರೋಪ ಮಾಡ್ತಾರೆ. ಹೌದು, ಬರಗಾಲ ಬಂದಿದೆ, ರೈತರ ಬೆಳೆ ಕಣ್ಣೆದುರಿಗೆ ಒಣಗ್ತಾ ಇದೆ. ರಾಯಬಾಗ ತಾಲೂಕಲ್ಲಿ 86,880 ಹೆಕ್ಟೇರ್ ಪ್ರದೇಶ ಬಿತ್ತನೆ ಆಗಿದೆ. ಕಬ್ಬು, ಅರಿಶಿಣ, ಮೆಕ್ಕೆಜೋಳ ಇವನ್ನ ಬೆಳೆದಿದ್ದಾರೆ. ಆ ಬೆಳೆಯನ್ನ ಉಳಿಸ್ಕೊಳ್ಬೇಕು ಅಂದ್ರೆ ರೈತರು ಅನಿವಾರ್ಯವಾಗಿ ಪಂಪ್ಸೆಟ್ ಹಚ್ಚಬೇಕಾಗತ್ತೆ. ಈ ಸಂದರ್ಭದಲ್ಲಿ ಸರ್ಕಾರದ ಜವಾಬ್ದಾರಿ. ಬರಗಾಲ ಬಂದಿರೋ ಸಂದರ್ಭದಲ್ಲಿ ವಿದ್ಯುತ್ ಕೊಟ್ರೆ ಮಾತ್ರ ರೈತರು ಬೆಳೆ ಉಳಿಸ್ಲಿಕ್ಕೆ ಸಾಧ್ಯ. ಅದಕ್ಕೆ ಮಾನ್ಯ MD ಅವರಿಗೆ ನಾನು ವಿನಂತಿಯನ್ನ ಮಾಡ್ತೇನೆ, ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಅವರಿಗೆ ನಾನು ವಿನಂತಿಯನ್ನ ಮಾಡ್ತೇನೆ. 3 ದಿನದ ಒಳಗಾಗಿ ಈ ಸಮಸ್ಯೆಯನ್ನ ಬಗೆಹರಿಸಲಿಲ್ಲ ಅಂದ್ರೆ ಸಾವಿರಾರು ಜನ ರೈತರನ್ನ ತೆಗೆದುಕೊಂಡು ನಾವು ಪ್ರತಿಭಟನೆ ಮಾಡ್ತೇವೆ. ಪ್ರತಿಭಟನೆ ಬರೇ ಮನವಿ ಕೂಡ ಪ್ರತಿಭಟನೆ ಆಗೋದಿಲ್ಲ, ಜೈಲ್ ಬರೋ ಪ್ರತಿಭಟನೆಯನ್ನ ಮಾಡ್ತೇವೆ. ಒಂದು, ನೀವು ವಿದ್ಯುತ್ ಅನ್ನ ಕೊಡಬೇಕು, ಇಲ್ಲ ಅಂದ್ರೆ ಕುಡಚಿಯ ರೈತರನ್ನ ಜೈಲಿಗೆ ಕಳಿಸಬೇಕು. ಈ ಒಂದು ಬೇಡಿಕೆಯನ್ನ ಇಟ್ಕೊಂಡು ನಾವು ಹೋರಾಟ ಮಾಡೋರಿದ್ದೀವಿ. ಹಾಗಾಗಿ ಮಾನ್ಯ ಅಧಿಕಾರಿಗಳಲ್ಲಿ ನಾನು ವಿನಂತಿ ಮಾಡ್ತಾನೆ, MD ಅವರಲ್ಲಿ ವಿನಂತಿ ಮಾಡ್ತಾನೆ, ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಅಲ್ಲಿ ವಿನಂತಿಯನ್ನ ಮಾಡ್ತಾನೆ, ರೈತರ ಬೇಡಿಕೆಯನ್ನ ಈಡೇರಿಸಬೇಕು. 3 ದಿನದ ಒಳಗೆ ಈಡೇರಿಸಬೇಕು. ಇಲ್ಲದೇ ಇದ್ರೆ ರೈತರು ಹೋರಾಟಕ್ಕೆ ಇಳಿದ್ರೆ ಅತಿರೇಕಕ್ಕೆ ಹೋಗತ್ತೆ. ಹಾಗಾಗಿ ಕುಡಚಿ ಮತಕ್ಷೇತ್ರದ ರೈತರಿಗೆ ಬಹಳಷ್ಟು ತೊಂದರೆ ಆಗ್ತಾ ಇರೋದನ್ನ ತಾವು ಬಗೆಹರಿಸಬೇಕು ಅಂತ ಹೇಳಿ ಮಾನ್ಯ AW ಅವರು ಕಾಡ್ರಕೊಪ್ಪ ಅವರ ಮೂಲಕ ನಾನು ವಿನಂತಿಯನ್ನ ಮಾಡ್ತಾನೆ. ಎಲ್ಲ ಅಧಿಕಾರಿಗಳಿಗೆ, ನೀವು ರೈತರಿಗೆ ತೊಂದರೆ ಕೊಡ್ತಾ ಇದ್ದೀರಿ. ಟ್ರಿಪ್ ಆದ ತಕ್ಷಣ ರೈತರು ಯಾರಾದ್ರೂ ಫೋನ್ ಬಂದ್ರೆ, ನೀನು ಮೋಟರ್ ಚಾಲು ಮಾಡಿದೀಯಾ, ಸೊಳ್ಳೆ ಕಡಿಸ್ಕೊಂಡು ಮಲಗೋ, ಕತ್ಲಲ್ಲೇ ಮಲಗೋ, ಕರೆಂಟ್ ಕೊಡಲ್ಲ ಅಂತ ಹೇಳ್ತೀರಿ. ಮತ್ತೆ ಬೆಳೆ ಒಣಗುವಾಗ ನಾವು ಸ್ಟಾರ್ಟ್ ಮಾಡಬೇಕಲ್ಲ, ನಮ್ಮ ಅನಿವಾರ್ಯತೆ ಇದೆ. ಅದಕ್ಕೆ ನೀವೆಲ್ಲರೂ ರೈತರ ಬೇಡಿಕೆಗೆ ಸ್ಪಂದಿಸಬೇಕು ಅಂತ ಹೇಳಿ ನಿಮ್ಮೆಲ್ಲರಲ್ಲೂ ಕೂಡ ನಾನು ವಿನಂತಿಯನ್ನ ಮಾಡ್ಕೊಳ್ತೇನೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ರೈತರ ಬೇಡಿಕೆಯನ್ನ ಈಡೇರಿಸಿ.